ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮಹಿಳೆಯರಿಗೆ ಎಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೊಲಿಗೆ ಯಂತ್ರಕ್ಕಾಗಿ ಉಚಿತ ಹೊಲಿಗೆ ಯಂತ್ರಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ರು ಸರ್ಕಾರದಿಂದ ಆನ್ಲೈನ್ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಯಾವ ಡೇಟು ಕೊನೆ ದಿನಾಂಕ, ಹಾಗೆ ಏನೆಲ್ಲ ದಾಖಲಾತಿ ಬೇಕು, ಹಾಗೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು, A to Z ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸನ್ನು ನಮ್ಮ ಚಾನಲಲ್ಲಿ ತರ್ತಾ ಇರ್ತೀನಿ. ವಿಡಿಯೋಗೊಂದು ಪ್ರತಿಯೊಬ್ಬರು ಲೈಕ್ ಕೊಡೋದನ್ನು ಮಿಸ್ ಮಾಡದೆ ಮರಿಬೇಡಿ. ಯಾಕಂತ ಹೇಳಿದ್ರೆ ನೀವು ಒಂದು ಕೊಡುವ ಲೈಕ್ ನಮಗೆ ಇದೇ ರೀತಿಯ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಒಂದು ನಮಗೆ ಮೋಟಿವೇಶನ್ ಸಿಕ್ಕಾಗುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮಹಿಳೆಯರಿಗೆಲ್ಲರಿಗೊಂದು ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ ಗುಡ್ ನ್ಯೂಸ್ ಏನಂತ ಹೇಳಿದರೆ, ಮಹಿಳೆಯರು ಉಚಿತವಾಗಿ ಸ್ವ ಉದ್ಯೋಗವನ್ನು ಮಾಡಿಕೊಳ್ಳಿಕ್ಕೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ತಮ್ಮ ಜಿಲ್ಲಾಡಳಿತದಿಂದ ಪಡ್ಕೊಳ್ಬೋದು. ಹಾಗಾದರೆ ಜಿಲ್ಲಾಡಳಿತದಿಂದ ಪಡ್ಕೊಳ್ಳಿಕ್ಕೆ ಏನೆಲ್ಲ ದಾಖಲಾತಿ ಅವಶ್ಯಕತೆ ಇದೆ ಅನ್ನೋದಾದರೆ ನೋಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿ ನಿಮ್ಮ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಸ್ನೇಹಿತರೆ. ಜಾತಿ ಆದಾಯ ಪ್ರಮಾಣ ಪತ್ರ ನೀವು ಎಲ್ಲಿ ಪಡ್ಕೊಳ್ಳೋದು, ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ನೀವು ಕಂದಾಯ ಇಲಾಖೆಯ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಹೋಗಿ ಪಡ್ಕೊಳ್ಬೋದು. ಹಾಗೆ ನಿಮ್ಮ ಆಧಾರ್ ಕಾರ್ಡು, ಪಡಿತರ ಚೀಟಿ ಜೆರಾಕ್ಸ್ ಪ್ರತಿ, ಹಾಗೆ ನಿಮಗೆ ಇಂಪಾರ್ಟೆಂಟ್ ಆಗಿ ನೀವು ಒಂದು ತರಬೇತಿಯನ್ನು ಹೊಂದಿರಬೇಕು. ನಿಮಗೆ ಕಾಲಕ್ಕೆ ಕೆಲವೊಂದು ಸಂಸ್ಥೆಯಲ್ಲಿ ತರಬೇತಿಯನ್ನು ಕೊಟ್ಬಿಟ್ಟು ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಆ ಪ್ರಮಾಣ ಪತ್ರವನ್ನು ನಿಮ್ಮ ಕಂಪಲ್ಸರಿಯಾಗಿ ನಿಮ್ಮ ಕೈಯಲ್ಲಿ ಇರಬೇಕು ಸ್ನೇಹಿತರೆ. ಹಾಗಾಗಿ ಇಷ್ಟು ಡಾಕ್ಯುಮೆಂಟನ್ನು ನೀವು ಎಲ್ಲಿ ಹೋಗಿ ಹಾಕಬೇಕು, ಗ್ರಾಮ ಒನ್ನಿನ ಸೇವಾ ಕೇಂದ್ರದಲ್ಲಿ ಈಗ ಅಪ್ಲಿಕೇಶನನ್ನು ಓಪನ್ ಆಗಿದೆ ಸ್ನೇಹಿತರೆ. ದಯವಿಟ್ಟು ನೀವು ಮಿಸ್ ಮಾಡದೆ ಇವತ್ತು ಒಂದು ಪ್ರಥಮವಾಗಿ ನೀವು ಒಂದು ಅಪ್ಲಿಕೇಶನ್ ಹಾಕಿಬಿಡಿ. ನಿಮಗೆ ಖಂಡಿತವಾಗ್ಲೂ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಖಂಡಿತವಾಗಿ ಕೊಡ್ತಾರೆ ಸ್ನೇಹಿತರೆ. ಹಾಗಾದರೆ ನೀವು ಗ್ರಾಮ ಒನ್ನಿನ ಸೇವಾ ಕೇಂದ್ರ, ಬಾಪೂಜಿ ಸೇವಾ ಕೇಂದ್ರ, ಆನ್ಲೈನ್ ಸೆಂಟರ್ಗಳೆಲ್ಲಿದ್ದಾವೆ, ನೀವು ಉಚಿತ ಹೊಲಿಗೆ ಯಂತ್ರ ಅರ್ಜಿ ಅಂತ ಹೇಳಿಬಿಟ್ರೆ ಅವರಿಗೆ ಖಂಡಿತವಾಗಿ ನಿಮಗೆ ಹಾಕಿ ಅಕ್ನಾಲೆಜ್ಮೆಂಟ್ ಸ್ಲಿಪ್ಪನ್ನು ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಹಾಗಾದರೆ ಈ ಅರ್ಜಿಗೆ ಕೊನೆ ದಿನಾಂಕ ಯಾವತ್ತು ಬಂದುಬಿಟ್ಟು ಇದೇ ಆಗಸ್ಟ್ ತಿಂಗಳ ಕೊನೆ ದಿನಾಂಕ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಎಕ್ಸ್ಟೆಂಡ್ ಮಾಡಿದರೂ ಸಹ ನಮ್ಮ ಈ ಒಂದು ಚಾನಲ್ಲೇ ನಾನು ನಿಮಗೆ ಅಪ್ಡೇಟ್ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಈಗ ಸದ್ಯಕ್ಕೆ ಬಂದ ಮಾಹಿತಿ ಪ್ರಕಾರ ಇದೇ ತಿಂಗಳ ಕೊನೆ ದಿನಾಂಕ ಅಂತ ಹೇಳಿದ್ದಾರೆ. ಎಕ್ಸ್ಟೆಂಡ್ ಮಾಡಲೂಬಹುದು. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡುವ ಮೂಲಕ ಅವರು ಮಹಿಳೆಯರು ಪ್ರತಿಯೊಬ್ಬರು ಯೂಸ್ ಮಾಡಿಕೊಳ್ಳಿ. ಹಾಗೆ ಹೆಚ್ಚಿನವರು ಸ್ವ ಉದ್ಯೋಗ ಮಾಡಿಕೊಂಡು ಅವರು ಸ್ವಂತ ಕಾಲ ಮೇಲೆ ನಿಲ್ಲಬೇಕಂತ ಹೇಳಿ ಒಂದು ಸರ್ಕಾರದ ಆಶಯವಾಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೆ ಇದು ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದರೆ ಫೇಕ್ ಸುದ್ದಿ ಅಂತೂ ನಮ್ಮ ಚಾನಲಲ್ಲಿ ನಾವು ಕೊಡೋದೇ ಇಲ್ಲ. ನಾವು ರಿಯಲ್ ಆಗಿ ನಿಜವಾದ ಮಾಹಿತಿ ಇದ್ದರೆ ಮಾತ್ರ ನಾವು ತಿಳಿಸ್ತೀವಿ. ನಿನ್ನೆ ವಿಡಿಯೋದಲ್ಲಿ ನಾನು ಕೊಳವೆ ಬಾವಿ ಉಚಿತವಾಗಿ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಅದ್ರ ಬಗ್ಗೆ ನಾನು ಅಪ್ಡೇಟ್ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೀವು ಸಹ ನಮ್ಮ ಇದೊಂದು ಚಾನಲಲ್ಲೇ ನೀವು ಹಿಂದಿನ ವಿಡಿಯೋದಲ್ಲಿ ನೋಡ್ಬೋದು ಅಪ್ಡೇಟ್ ಆಗಿ. ನೀವು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋ ಮೂಲಕ ಅವರಿಗೂ ಮಾಹಿತಿಯನ್ನು ಜರೂರಾಗಿ ಕಳಿಸ್ಕೊಡಿ. ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ನೀವು ಒಂದು ಕೊಡುವ ಲೈಕು ನಮಗೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.